ತುಲಾ ರಾಶಿ. ಸೊ ಆನೆಸ್ಟಾಗಿ ಕೇಳೋದಾದರೆ ಲಿಬ್ರಾ, ನೀವು ಯಾವುದನ್ನು ಹಿಂದಿಟ್ಕೊಳ್ತಾ ಇದ್ದೀರಾ, ಯಾವುದರಿಂದ ದೂರ ಸರಿತಾ ಇದ್ದೀರಾ, ಮತ್ತು ಯಾವುದನ್ನು ಕಾರ್ಪೆಟ್ ಕೆಳಗೆ ತಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ. ಸೊ ನೀವು ಸುಮ್ಮನೆ ನಿಂತ್ಕೊಂಡು ಕೇಳ್ತೀರಾ, ಅಂದರೆ ನನ್ನದೇನೂ ತಪ್ಪಿಲ್ಲ ಅನ್ನೋ ಥರ ಅಂದ್ಕೊಂಡು ಹಾಗೇ ಇರ್ತೀರಾ. ಸೊ ಲಿಬ್ರಾದು ಏನು ಒಂದು ಕ್ವಾಲಿಟಿ ಏನಂತ ಹೇಳಿದ್ರೆ, ಅವರು ನನ್ನಲ್ಲೇನೂ ತಪ್ಪಿಲ್ಲ, ಎಲ್ಲ ಸರಿ ಇದೆ ಅನ್ನೋ ಒಂದು ಭಾವನೆ ಇರುತ್ತೆ ಈ ಲಿಬ್ರಾ ರಾಶಿಯಲ್ಲಿ. ಸೊ ಬಟ್ ಆಮೇಲೆ ಏನಾಗುತ್ತೆ, ಕೆಲವೊಂದು ಶಾರ್ಟ್ ಕಮಿಂಗ್ಸ್, ನಾವೆಲ್ಲರೂ ಹ್ಯೂಮನ್ ಅಲ್ವಾ, ಶಾರ್ಟ್ ಕಮಿಂಗ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮತ್ತೆ ವಾಪಸ್ಸು ಹೌದು ನಾನು ಸರಿ ಇದ್ದೀನಿ, ನಾನು ಪರ್ಫೆಕ್ಟ್ ಇದ್ದೀನಿ, ಅಂದರೆ ನಾನು ಏನಿದ್ದೀನೋ ಅದರಲ್ಲಿ ಏನು ತಪ್ಪೇನಿಲ್ಲ, ನಾನೇನು ಮಾಡ್ತಿದ್ದೀನಿ ಅದು ಹ್ಯೂಮನ್ ನಾನು ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಆ ಪರ್ಸ್ನಾಲಿಟಿನ ಮತ್ತೆ ವಾಪಸ್ ಇದಕ್ಕೆ ಹೋಗೋ ಟೈಮ್ ಇದು. ಹಾಗೆಯೇ ಏನು ಲೇಬಲ್ ಮಾಡಿದೆ, ಕೆಲವೊಂದು ಇರುತ್ತೆ ಶಾರ್ಟ್ ಕಮಿಂಗ್ಸ್ ಇರುತ್ತೆ, ವೀಕ್ನೆಸ್ ಇರುತ್ತೆ, ಅದನ್ನು ಲೇಬಲ್ ಮಾಡ್ದಲೇ ಸ್ಟ್ರೆಂತ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಟೈಮ್ ಇದು. ಸೊ ನಿಮ್ಮ ಇಂಪರ್ಫೆಕ್ಷನ್ ಏನು, ನಿಮ್ಮ ಫ್ಲಾ, ಅದನ್ನೆಲ್ಲನೂ ಇದು ಮಾಡಿಕೊಂಡು ಹೆಲ್ಪ್ ಆಗುತ್ತೆ ಅದರಿಂದ, ನೀವು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಯು ಹ್ಯಾವ್ ಟು ಮೂವ್ ಬಿಯಾಂಡ್ ಆಲ್ ದೋಸ್ ಥಿಂಗ್ಸ್. ಸೊ ಹೇಗೆ ನಮ್ಮ ಒಳ್ಳೆಯದು ಏನು ಅಂತ ನಾವು ಪಾಸಿಟಿವ್ ಕ್ವಾಲಿಟೀಸ್ ಅಂತ ಹೇಳ್ತೀವೋ, ಅದೇ ಥರನೇ ನಮ್ಮದು ಕೆಲವೊಂದು ನೆಗೆಟಿವ್ಸ್ ಇರುತ್ತೆ. ಈಗ ಅದನ್ನು ಕಂಪೇರ್ ಮಾಡೋದಾದರೆ ಸಮುದ್ರ ಮತ್ತು ಇದು ಡೆಸರ್ಟ್, ಮರುಭೂಮಿ, ಹಾಗೆ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕಾಗುತ್ತೆ. ಅಂದರೆ ಮರುಭೂಮಿ ಅಂದರೆ ನಮ್ಮ ನೆಗೆಟಿವ್ಸ್ ಅಥವಾ ವೀಕ್ನೆಸಸ್, ಸಮುದ್ರ ಅಂದರೆ ನೀರು ಚೆನ್ನಾಗಿರೋ ಸಮೃದ್ಧಿಯಾಗಿರೋ ಸಮುದ್ರ ನಮ್ಮ ಪಾಸಿಟಿವ್ಸ್. ಎರಡನ್ನೂ ಈಕ್ವಲಿ ಹ್ಯಾಂಡಲ್ ಮಾಡೋದನ್ನು ಕಲ್ತ್ಕೋಬೇಕು. ಅದರಿಂದನೇ ನಾವಾಗಿದ್ದೀವಿ. ನಮ್ಮ ವ್ಯಕ್ತಿತ್ವ ಎರಡೂ ಸೇರಿ ಆಗಿರೋದು, ಬರೀ ಒಂದೇ ಅಲ್ಲ. ಸೊ ನಿಮ್ಮ ಮನಸ್ಸು ನಿಮ್ಮ ರೈಟ್ ಪ್ಲೇಸಲ್ಲಿ ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ ನಿಮ್ಮನ್ನು ಯಾರೂ ಏನು ಇದು ಮಾಡಲಿಕ್ಕಾಗಲ್ಲ, ಸೋಲ್ಸೋಕ್ಕಾಗಲ್ಲ. ಸೊ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಹೇಗೆ ಬರುತ್ತೆ ಸಿಚುಯೇಷನ್ ಹಾಗೇ ಡೀಲ್ ಮಾಡೋದನ್ನು ಕಲ್ತ್ಕೋಬೇಕು. ಸೊ ನಿಮ್ಮ ಪವರ್ ಕ್ರಿಸ್ಟಲ್ ಹೆಮಟೈಟ್ ಗ್ರೌಂಡಿಂಗ್ ಮತ್ತು ಸ್ಟೆಬಿಲಿಟಿಗೆ.